ಸರ್ಕಾರ ಇವತ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದೆ. ಕಾರಣ ಈ ಒಳ ಮೀಸಲಾತಿ ಏನು ಕೆಲವೊಂದಿಷ್ಟು ಗೊಂದಲಗಳಿದೆ, ಸೊ ಅದನ್ನು ಬಗೆಹರಿಸಬೇಕು ಅಂತೇಳಿ. ಹಂಗೆ ನೋಟಿಫಿಕೇಶನ್ ರಿಲೇಟೆಡ್ ಕೂಡ ಒಂದಿಷ್ಟು ಮಾಹಿತಿ ಸಿಗುತ್ತೆ. ಸೊ ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಿಳಿದ ತಕ್ಷಣ ನಿಮಗೆ ಟೆಲಿಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ ಹಂಚ್ಕೊಳ್ತೀನಿ. ನೋಡಿ, ಇನ್ನೊಂದು ವಿಷಯ ಪ್ರಮುಖವಾದಂಥದ್ದನ್ನ ನಿಮಗೆ ತಿಳಿಸಬೇಕಾಗಿದೆ. ಏನು ಅಂತಂದ್ರೆ, ನಾವೀಗ ಸರ್ಕಾರದ ಮೇಲಂತೂ ಹೆಚ್ಚಿನ ಭರವಸೆಯನ್ನು ಇರಿಸಿಲ್ಲ ಆ್ಯಂಡ್ ಸಚಿವ ಸಂಪುಟದ ಸಭೆಯ ಮೇಲೂ ಕೂಡ ಇರಿಸಿಲ್ಲ. ಈಗ ಮುಂಬರುವ ದಿನಗಳಲ್ಲಿ ಏನು ಅಪ್ಕಮಿಂಗ್ ತಯಾರಿಯನ್ನು ಮಾಡ್ಕೊಳ್ಬೇಕು ನಾವು ಹೋರಾಟಕ್ಕೆ ಅಂತೆಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ವಿ. ಯಾಕೆ ಅಂತಂದ್ರೆ, ಸರ್ಕಾರ ಬರೀ ಸುಳ್ಳು ಭರವಸೆಯನ್ನು ಹೇಳಿ ನಂಬಿಸಿ ನಮಗೆ ಯಾವ ವಿಷಯದಲ್ಲೂ ಕೂಡ ನಂಬಿಕೆ ಬರದೇ ಇರೋ ರೀತಿ ಮಾಡಿಬಿಟ್ಟಿದೆ. ಅದಕ್ಕೆ ಮೊನ್ನೆಯಷ್ಟೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು, ಮಾಧ್ಯಮದ ಹೇಳಿಕೆಯನ್ನು ಗಮನಿಸಿದ್ದೀರಾ. ನೋಡಿ, ಈ ಸರ್ಕಾರದ ವಿರುದ್ಧ ನೀವೇನಾದರೂ ಉದ್ಯೋಗ ಪಡ್ಕೊಳ್ಬೇಕು ಅಂದ್ರೆ ಒಂದು ಕಠಿಣವಾದ ಹೋರಾಟವನ್ನು ಆರಂಭಿಸಿ, ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ, ನಿಮ್ಮ ಮೇಲೆ ಯಾವುದೇ ರೀತಿ ಪ್ರಕರಣಗಳನ್ನು ಹಾಕಿದ್ರು, ಕೇಸ್ ಹಾಕಿದ್ರು ಕೂಡ ನಮ್ಮ ಸರ್ಕಾರ ಬಂದರೆ ಅದನ್ನು ವಜಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ರಾಜಕೀಯ ಹೊರತುಪಡಿಸಿ ಅವರು ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾಳೆ ಅವರ ಒಂದು ಭೇಟಿಗೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಮೂಹದ ವತಿಯಿಂದ ಇವತ್ತು ಅವರ PA ಅನ್ನು ಸಂಪರ್ಕಿಸಿ, ಸೊ ಸರ್ ಸಾಧ್ಯ ಆದರೆ ಸರ್ನ ಭೇಟಿ ಮಾಡಿಸಿ, ಇಲ್ಲ ಅಂತಂದ್ರೆ ಈಗ JDS ಪಕ್ಷದ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಥವಾ ಯಾರನ್ನಾದ್ರೂ ಭೇಟಿ ಮಾಡಿ ಈ ಸಂಬಂಧ ನಮ್ಮ ಹೋರಾಟಕ್ಕೆ, ಮುಂಬರುವ ಹೋರಾಟಕ್ಕೆ ಬೆಂಬಲವನ್ನು ಕೂಡ ನಾವು ಕೋರ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ವಿಷಯ, ವಿರೋಧ ಪಕ್ಷ ಅನ್ನುವಂಥದ್ದು ನಮಗೆ ಯಾವ ರೀತಿ ಕೂಡ ಸಾಥ್ ಕೊಡ್ತಾ ಇಲ್ಲ, ಅದು ಸ್ಪಷ್ಟವಾಗಿದೆ. ಆಕ್ಚುಲಿ ಇದೇ ವಿಷಯವನ್ನ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಇದ್ದಿದ್ರೆ ಯಾವ ರೀತಿ ಅವರು ಹೋರಾಟ ಮಾಡ್ತಿದ್ರು ಅಂತಂದ್ರೆ, ಅದು ಹೇಳುತ್ತಿರೋದು. ಈ ಹಿಂದಿನ PSI ಸ್ಕ್ಯಾಮ್ ಹೋರಾಟ ನೋಡಿದ್ರ, ಮುಂದೆ ನಿಂತು ಹೋರಾಟ ಮಾಡಿ ಆ ಸ್ಕ್ಯಾಮ್ ಅನ್ನ ಬಯಲಿಗೆ ತಂದ್ರು. ಆ ರೀತಿ ಯಾಕೆ ನಮ್ಮ ಈಗಿರೋ ವಿರೋಧ ಪಕ್ಷ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ವಿರೋಧ ಪಕ್ಷ ಮಾಡಬೇಕಾದ ಕೆಲಸವನ್ನ ನಾವು ಆಸ್ಪಿರೆಂಟ್ಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗ ಕುಮಾರಸ್ವಾಮಿ ಅವರ ಬೆಂಬಲದೊಂದಿಗೆ ಮುಂಬರುವ ದಿನಗಳಲ್ಲಿ ರೈತ ಸಂಘದೊಂದಿಗೆ ಎಲ್ಲರೂ ಸೇರಿ ಹೋರಾಟ ಮಾಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಆದರೆ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ, ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನೋ ಒಂದು ಆಶ್ವಾಸನೆ ಕೊಟ್ಬಿಟ್ಟು ಆಯ್ತು ಈಗ ಬಗೆಹರಿಸಿದೀವಿ, ಅದು ಮಾಡ್ತೀವಿ ಅಂತ ಹೇಳೋದಲ್ಲ. ಅದು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನೀವು. ಈಗ ಸಮುದಾಯದಲ್ಲಿ ಬಲಗೈ ಎಡಗೈ ಸಮುದಾಯ ನಡುವೆ, ಅವರ ನಡುವೆ ಈ ಒಳ ಮೀಸಲಾತಿ ಇಶ್ಯೂ ಆಗಿ ತುಂಬಾ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಇದೆ. ಅದನ್ನ ಅಷ್ಟು ಈಸಿಯಾಗಿ ಮುಖ್ಯಮಂತ್ರಿ ಅವರು ಸರಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿಲ್ಲ. ಮಾಡೋ ಹಾಗಿದ್ರೆ ಇಷ್ಟೊತ್ತಿಗೆ ಮಾಡಬೇಕಿತ್ತು. ಸೊ ಅದಕ್ಕೆ ಆ ಸಭೆಯನ್ನ ಮೇಲೆ ಹೆಚ್ಚಿನ ಭರವಸೆ ಇಡದೆ ನಾವು ನೇಮಕಾತಿ ವಿಷಯದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ, ಇನ್ನೂ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ, ಇಲ್ಲಿವರೆಗೂ ಆಗಿರೋ ಹೋರಾಟಗಳಿಗೂ ಕೂಡ ಸರ್ಕಾರ ಬಗ್ಗಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿ ಹೋರಾಟ ಬೇಕಿದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಸೊ ಇದು ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಪ್ರಶ್ನೆ ಇಲ್ಲ, ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗಳ ಭವಿಷ್ಯದ ಪ್ರಶ್ನೆ. ಪ್ರತಿ ವರ್ಷ ಕೂಡ ಖಾಲಿ ಇರುವ ಹುದ್ದೆಗಳು ಹೆಚ್ಚುತ್ತಾನೆ ಹೋಗ್ತಾ ಇದೆ. ಈ ವರ್ಷ ಕೂಡ ಮತ್ತೆ ಈಗ ನೋಡಿ, ಸರ್ಕಾರ ಹೇಳಿದ ಸಂಖ್ಯೆಗಿಂತ ಮತ್ತೆ ಹೆಚ್ಚಾಗುತ್ತೆ ಈಗ ಈ ವರ್ಷ ಕ್ರಾಸ್ ಆದ್ರೆ. ಸೊ ಇಲ್ಲಿ ಏಜ್ ಲಿಮಿಟ್ಗಳು ಮುಗಿದು ಹೋಗ್ತಾ ಇದೆ. ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಇವತ್ತು ಆಲ್ರೆಡಿ ಹೈಕೋರ್ಟ್ ಕೂಡ ಅದ್ರ ಬಗ್ಗೆ ಹೇಳಿದೆ. ಯಾಕೆ ನೀವು ಹೋರಾಟಗಾರರನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರೆ ಏನು ಅಂತೇಳಿ. ಸೊ ಯಾರು ಕೂಡ ಅದಕ್ಕೆ ಬೆಂಬಲ ಕೊಡಲ್ಲ. ಸರ್ಕಾರದ ನಡೆ ಸ್ಪಷ್ಟವಾಗಿ ಖಂಡನೀಯವಾಗಿದೆ. ಸೊ ಅದಕ್ಕೆ ನೋಡಿ, ಮುಂಬರುವ ದಿನಗಳಲ್ಲಿ ಯಾವುದೇ ಮಟ್ಟದ ಹೋರಾಟ ಆದರೂ ಕೂಡ ನೀವು ರೆಡಿಯಾಗಿರ್ಬೇಕು. ಸುಮ್ಮನೆ ನಾನು ನೋಡಿ, ಮೊನ್ನೆ ಒಂದು ವಿಷಯ ಗಮನಿಸಿದೆ, ಮಾಧ್ಯಮದ ಮುಂದೆ ಒಂದು ಹೇಳಿಕೆ ಕೊಡೋದಕ್ಕೂ ಕೂಡ ಆಸ್ಪಿರೆಂಟ್ಸ್ ಭಯ ಪಡ್ತೀರಿ. ಯಾಕೆ ಈ ರೀತಿ ಭಯ ಅಂತ? ನಾಳೆ ಎಲ್ಲಿ ನಮ್ಮನ್ನು KPSC ಅಥವಾ ಯಾವುದೋ ಹುದ್ದೆ ಸೆಲೆಕ್ಟ್ ಆದರೆ ನಮ್ಮ ವೆರಿಫಿಕೇಶನ್ ಅಲ್ಲಿ ಏನೋ ಅಂದ್ಬಿಟ್ರೆ, ಏನಾದ್ರೂ ಆಗ್ಬಿಟ್ರೆ ಅಂತ ಈ ರೀತಿ ಹೆದರಿಕೆ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಅಕ್ರಮದ ವಿರುದ್ಧ ಪ್ರಶ್ನೆ ಮಾಡೋಕ್ಕಾಗಲ್ಲ. ನೋಡಿ, CTI PDO KS ಅಲ್ಲಿ ಅನ್ಯಾಯ ಆಗಿರೋದು ಸ್ಪಷ್ಟವಾಗಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದನ್ನ ಮತ್ತೆ 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 ಹೇಳೋ ಅವಶ್ಯಕತೆ ಇಲ್ಲ. ಈ ಅಕ್ರಮಗಳು ನಡೆದಿರೋದಕ್ಕೆ ಅದನ್ನು CBI ತನಿಖೆ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನಿನ್ನೆ ನೋಡಿದಿರ ಒಂದು ಪ್ರಕರಣ ಕೋರ್ಟಲ್ಲಿ, ಮಾಜಿ ಸಚಿವರು ಶಾಸಕರಿಗೆ ಶಿಕ್ಷೆ ಆದಂಥದ್ದು. ಅದು ಪೊಲೀಸರ ಮೂಲಕ ಆಗಿದ್ರೆ ತನಿಖೆ ಆಗ್ತಾ ಇರಲಿಲ್ಲ. ಅದು CBIಗೆ ಕೊಟ್ಟ ನಂತರ ತುಂಬಾ ಏನು ಅಂದ್ರೆ ಪಾರದರ್ಶಕವಾಗಿ ತನಿಖೆ ಆಯಿತು, ಅವರಿಗೆ ಶಿಕ್ಷೆ ಆಯ್ತು. ಅದಕ್ಕೆ KPSCದು ಕೂಡ CBI ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಸೊ ಆ ಆಗ್ರಹಕ್ಕೆ ಸಂಬಂಧಪಟ್ಟಾಗೆ ಕೂಡ ಹೋರಾಟ ಹಮ್ಮಿಕೊಳ್ಳಬೇಕಿದೆ. ಈಗ ನಾವು ಮೊನ್ನೆ ಸ್ಟೇಷನ್ಗೆ ಪರ್ಮಿಷನ್ಗೆ ಕೊಟ್ಟಿದ್ದೀವಿ, ಇದೇ 21ನೇ ತಾರೀಕು ಹೋರಾಟ ಮಾಡಬೇಕು ಬೆಂಗಳೂರಲ್ಲಿ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನೋಟಿಸ್ ಕೂಡ ನಮಗೆ ಇವತ್ತು ಫೋನ್ ಮಾಡಿದ್ರು ಠಾಣೆಯಿಂದ, ನೋಟಿಸ್ ಕೂಡ ಇಸ್ಕೊಳ್ತೀವಿ. ಸೊ ನೋಟಿಸ್ ಪಡೆದ ನಂತರ ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ. ಅಧಿಕೃತವಾಗಿ ನಮ್ಗೆ ಅದೇ ದಿನಾಂಕದಲ್ಲಿ ಅವಕಾಶ ಸಿಕ್ಕರೆ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಮಾಡ್ಕೊಳ್ತೀವಿ. ಓಕೆನಾ? ಅದಕ್ಕೆ ಯಾರನ್ನೆಲ್ಲ ಕರೆತರಬೇಕು ಹೋರಾಟ ಯಶಸ್ವಿ ಮಾಡೋದಕ್ಕೆ ಅನ್ನುವಂಥದ್ದು ಕೂಡ ನಮಗೆ ಪ್ಲಾನಿಂಗ್ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರೂ ಕೂಡ ಧೃತಿಗೆಡಬೇಡಿ, ಧೈರ್ಯ ಕಳ್ಕೊಡ್ಬೇಡಿ.
ನಿಮ್ಮ ಜೊತೆ ನಾವು ಖಂಡಿತವಾಗಿ ಇದ್ದೀವಿ. ರಾಜ್ಯದ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ಗಳ ಧ್ವನಿಯಾಗಿ ನಾವಿದ್ದೀವಿ, ಆಯಿತಾ. ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಮಾಡೋವರೆಗೂ ನಾವು ಬಿಡಲ್ಲ. ಅದೆಷ್ಟೇ ಕಷ್ಟ ಆದರೂ ಹೋರಾಟ ಮುಂದುವರಿಸೋಣ, ಆಯಿತಾ. ಈ ವಿಷಯದಲ್ಲಿ ನಮ್ಮ ಬದ್ಧತೆ ತುಂಬ ಗಟ್ಟಿಯಾಗಿ ದೃಢವಾಗಿ ಇದೆ. ಆ್ಯಂಡ್ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಸ್ಪಿರೆಂಟ್ಸ್ಗಳಿಗೆ ಆದರೂ ಕೂಡ ನೀವು ಧ್ವನಿ ಎತ್ತುವುದನ್ನು ಕಲಿಬೇಕು. ಮಾಧ್ಯಮಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೆದರ್ತೀರಿ ಅಂತಂದರೆ, ನಾಳೆ ನೀವು ಆಯ್ಕೆ ಪಟ್ಟಿಯಲ್ಲಿ ಅಕ್ರಮ ಮಾಡಿ ನೀವು ಹುದ್ದೆಯಿಂದ ಹೊರಗುಳಿದ್ರೆ ಹಾಗೂ ಕೂಡ ಸುಮ್ಮನೆ ಕೂತ್ಕೊಳ್ತೀರಾ ಹೇಳಿ? ಎಷ್ಟೋ ಜನಕ್ಕೆ ನಾನು ಇದು ಆಶ್ಚರ್ಯ ಅನಿಸೋ ವಿಷಯ. ಹೇಳಬೇಕು, ನಿಮಗೆ ಆಗ್ತಾ ಇರೋ ಸಮಸ್ಯೆನ ನೀವೇ ಹೇಳಿಕೊಳ್ಳಿ, ಇಲ್ಲ ಅಂದರೆ ಯಾರು ಹೇಳ್ತಾರೆ? ನೀವೇನು ಮಾಧ್ಯಮದವ್ರು ಹೇಳಬೇಕಾ? ನನಗೆ ಈ ವಿಷಯದಲ್ಲಿ ತುಂಬ ಅಸಮಾಧಾನ ಉಂಟಾಯಿತು. ದಯವಿಟ್ಟು ಯಾರು ಹಿಂಗೆ ಇರಬೇಡಿ. ಅಟ್ಲೀಸ್ಟ್ ನಿಮ್ಮ ಕೈಲಾದ ಒಂದು ಸಣ್ಣ ಪ್ರಯತ್ನ ಮಾಡಿ, ಸಣ್ಣ ಪ್ರಯತ್ನ. ಇವತ್ತಿಷ್ಟು ಸೋಷಿಯಲ್ ಮೀಡಿಯಾದ ಟ್ವಿಟರ್ ಬಳಸ್ತೀರಾ, ಟೆಲಿಗ್ರಾಮ್ ಬಳಸ್ತೀರಾ, ಇನ್ಸ್ಟಾಗ್ರಾಮ್ ಬಳಸ್ತೀರಾ, ಅದು ನಿಮ್ಮ ಧ್ವನಿಯನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳಿ. ನಮಗಿಷ್ಟು ಸಮಸ್ಯೆ ಆಗ್ತಾ ಇದೆ. ಲಕ್ಷಾಂತರ ಜನ ಆಸ್ಪಿರೆಂಟ್ಸ್, ಪಾಪ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ದಿನ ನೋಟಿಫಿಕೇಶನ್ ವಿಷಯದಲ್ಲಿ ಫೋನ್ ಮಾಡಿ ಕೇಳ್ತಾರೆ. ಯಾಕೆ ಅಂತಂದರೆ, ಏನೋ ಒಂದು ಕನಸಿರುತ್ತೆ, ಬಾಲ್ಯದಿಂದಲೂ ಕೂಡ ಒಂದು ಹುದ್ದೆ ಪಡಿಬೇಕು, ಒಬ್ಬ ಅಧಿಕಾರಿ ಆಗಬೇಕು, ಏನೋ ಒಂದು ಸೇವೆ ಮಾಡಬೇಕು. ಎಷ್ಟೋ ತಂದೆ ತಾಯಿಗಳು ಮಕ್ಕಳ ಮೇಲೆ ಬಹಳ ದೊಡ್ಡವಾದ ಕನಸು ಕಂಡಿರ್ತಾರೆ. ಆ ಕನಸು ನೆರವೇರೋದು ಯಾವಾಗ ಅಂದರೆ, ಪಾರದರ್ಶಕವಾಗಿ ನೇಮಕಾತಿಗಳಾಗಬೇಕು. 50 ಲಕ್ಷ ಕೊಟ್ಟು 60 ಲಕ್ಷ ಕೊಟ್ಟು ಹೋಗಿ ಹುದ್ದೆ ಕೊಟ್ಟರೆ ಆಗಲ್ಲ. ಸೊ ಅದಕ್ಕೆ ದಯವಿಟ್ಟು ನೋಡಿ, ಮುಂಬರುವ ದಿನದಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆ ಆಶ್ವಾಸನೆ ಆಗಬಾರ್ದು, ಸ್ಪಷ್ಟವಾದ ನಿರ್ಧಾರ ಬರಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಅದು ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಆಗಿಲ್ಲ ಅಂದರೆ ಹೋರಾಟದ ಹಾದಿಯನ್ನು ಹಿಡಿಬೇಕಾಗತ್ತೆ. ಸೊ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ನೀವೆಲ್ಲ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದೀರಾ, ರೋಡ್ಗೆ ಬಂದು ಹೋರಾಟ ಮಾಡಲೇಬೇಕು. ಇಲ್ಲ ಅಂತಂದರೆ ನಮ್ಮ ಹಕ್ಕನ್ನು ನಾವು ಪಡೆಯೋಕ್ಕಾಗಲ್ಲ. ಮತದಾನದ ಸಮಯದಲ್ಲಿ ಬಂದು ನಮ್ಮನ್ನು ನಂಬಿಸಿ ಓಟ ತೆಗೆದುಕೊಳ್ಳೋ ಜನಪ್ರತಿನಿಧಿಗಳು ಮತ್ತು ಸೈಲೆಂಟಾಗಿ ಮನೇಲಿ ಕೂತಿದ್ದಾರೆ. ನಮ್ಮ ಕ್ಷೇತ್ರದ MLA MP ಗಳಿಗೆ ಕಾಳಜಿ ಅನ್ನೋದೇ ಇಲ್ಲ. ಯುವ ಜನತೆಯ ಉದ್ಯೋಗ ಅನ್ನುವಂಥದ್ದು ಅವರಿಗೆ ಅದ್ರ ಬೇಕಾಗದೇ ಇರೋ ವಿಷಯ. ವಿಧಾನಸೌಧದಲ್ಲಿ AC ಹಾಕೊಂಡು ಆರಾಮಾಗಿ ಕೂತಿರ್ತಾರೆ. ಹೋದರೆ ಏನಪ್ಪ ಹೋರಾಟನ ಎಷ್ಟು ಸಲ ಮಾಡ್ತೀರಾ, ಆಗುತ್ತೆ ಹೋಗಿ ಅಂತೇಳಿ ಭರವಸೆ ಕೊಟ್ಟು ಕಳಿಸ್ತಾರೆ ಅಲ್ಲೆಲ್ಲ. ಅದು ನೋಡಿ ಸಾಕಾಗಿ ಹೋಗಿದೆ. ಸೊ ದಯವಿಟ್ಟು ಎಚ್ಚರಗೊಳ್ಳಿ, ಇದು ಕೊನೆಯ ಅವಕಾಶ. ಮೊನ್ನೆ ನೋಡಿದ್ರ, ಹೋರಾಟಕ್ಕೆ ಹೋದರೆ ನೋಟಿಸ್ ಕೊಡ್ತಾರೆ, 1 ಲಕ್ಷ ಬಾಂಡ್ ಕೊಡಿ ಅಂತಾರೆ. ಎಲ್ಲಿಂದ ಕೊಡ್ಬೇಕು ಹೇಳಿ? ನಿರುದ್ಯೋಗಿ ಯುವಕರಿಗೆ ಹಣ ಇಲ್ಲ. ಇವತ್ತು ನೀವು ಕೊಡ್ತಾರೆ, ಯುವ ನಿಧಿ ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಸೊ ಅದಕ್ಕೆ ಸ್ಪಷ್ಟವಾಗಿ ನಾಳೆ ನಾವು ಈ ವಿಷಯದ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಭೇಟಿಗೆ ಅವಕಾಶ ಕೇಳಿದ್ದೀವಿ. ಅಥವಾ ಅವರಿಗೆ ಕೆಲವು ನಾಯಕರು ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಬೇರೆ ರಾಜ್ಯದಲ್ಲಿ. ಸೊ ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ನೋಟಿಫಿಕೇಶನ್ ಆಗೋವರೆಗೂ ಬಿಡಲ್ಲ. ಧನ್ಯವಾದ.